ಹಿಂದೂ ಧರ್ಮದಲ್ಲಿ ಭಸ್ಮಾಸುರ ಅಥವಾ ವೃಕಾಸುರ ಎಂದು ಕರೆಯಲ್ಪಡುವ ಒಬ್ಬ ರಾಕ್ಷಸನಿದ್ದ. ಮಾಯಾವಿಯೂ ಸಾಹಸಿಯೂ ಆದ ಅವನು ಲೋಕಕ್ಕೆಲ್ಲ ಉಪದ್ರ ಕೊಡುತ್ತಿದ್ದ. ತನಗೆ ಇನ್ನಷ್ಟು ಶಕ್ತಿ ಬಂದರೆ ತನ್ನ ಶತ್ರುಗಳನ್ನ ಸುಟ್ಟು ಭಸ್ಮ ಮಾಡಿ ಮೂರೂ ಲೋಕಕ್ಕೂ ತಾನೇ ಒಡೆಯನಾಗಬೇಕೆಂಬ ಹೆಬ್ಬಯಕೆ ಆತನದ್ದು. ಅವನು ಯಾರ ತಲೆಯನ್ನಾದರೂ ಮುಟ್ಟಿದ ಕೂಡಲೇ ಸುಟ್ಟು ಮತ್ತು ತಕ್ಷಣವೇ ಬೂದಿಯಾಗುವ ಶಕ್ತಿಯನ್ನ ಪಡೆದಿದ್ದ ಕೈ ಅಸುರನದ್ದು. ಭಗವಾನ್ ವಿಷ್ಣುವಿನ ಏಕೈಕ ಸ್ತ್ರೀ ಅವತಾರ ಮೋಹಿನಿಯಿಂದ ತನ್ನನ್ನು ತಾನೇ ಬೂದಿಯಾಗಿಸಿಕೊಂಡ. ವೃಕಾಸುರನು ಶಿವನ ಕಟ್ಟ ಭಕ್ತನಾಗಿದ್ದನು. ದೇವರಿಂದ ವರವನ್ನ ಪಡೆಯಲು ಮಹಾ ತಪಸ್ಸು ಮಾಡಿದ್ದ. ತನ್ನ ಭಕ್ತರಿಗೆ ಬೇಗ ಒಲಿಯುವ ದೇವರು ಅಂದ್ರೆ ಅದು ಶಿವನೇ ಅಲ್ಲವೇ? ಶಿವನು ಪ್ರತ್ಯಕ್ಷನಾದ. ಭಸ್ಮಾಸುರನ ತಪಸ್ಸಿಗೆ ಮೆಚ್ಚಿ ತಾನು ಪ್ರತ್ಯಕ್ಷನಾಗಿರುವುದಾಗಿ ಹೇಳಿ ಬೇಕಾದ ವರವನ್ನ ಕೇಳಿಕೊಳ್ಳಲು ಹೇಳಿದ. ಭಸ್ಮಾಸುರನು ತಾನು ಯಾರ ತಲೆ ಮೇಲೆ ಕೈಯಿಟ್ಟರೂ ಅವರು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಬಿಡಬೇಕೆಂದು ಕೋರಿಕೊಂಡನು. ಶಿವನು ಕೂಡ ಹಿಂದೆ ಮುಂದೆ ಆಲೋಚಿಸದೆ ತಥಾಸ್ತು ಎಂದು ಬಿಟ್ಟ. ಖುಷಿಯಾದ ಭಸ್ಮಾಸುರ ಶಿವ ತನಗೆ ಕೊಟ್ಟ ವರವನ್ನ ಪರೀಕ್ಷಿಸಬೇಕೆಂದು ತನಗೇ ವರ ಕೊಟ್ಟ ಶಿವನ ತಲೆಯ ಮೇಲೆಯೇ ಕೈಯಿಡಲು ಹೋದ. ಶಿವನು ಗಾಬರಿಯಿಂದ ಓಡತೊಡಗಿದ. ಇದೆಲ್ಲವನ್ನ ಮೇಲಿನಿಂದ ಗಮನಿಸುತ್ತಿದ್ದ ಪಾರ್ವತಿ ಭಯಭೀತಳಾಗಿ ವಿಷ್ಣುವಿನ ಬಳಿ ಓಡಿ ಬಂದು ತನ್ನ ಗಂಡನನ್ನ ರಕ್ಷಿಸೆಂದು ಕೇಳಿಕೊಂಡಳು. ವಿಷ್ಣು ಮನಮೋಹಕ ರೂಪದ ಮೋಹಿನಿಯ ವೇಷದಲ್ಲಿ ಭಸ್ಮಾಸುರನ ಮುಂದೆ ಪ್ರತ್ಯಕ್ಷನಾದ. ಭಸ್ಮಾಸುರ ಈ ಸುಂದರಿಯನ್ನ ನೋಡಿ ಚಕಿತನಾದ. ಅವಳ ರೂಪರಾಶಿಯನ್ನು ನೋಡಿ ಮೈಮರೆತ. ಅವ ಮದುವೆಯಾಗಬೇಕೆಂದು ಕೇಳಿಕೊಂಡ. ಮೋಹಿನಿ ಅದೇ ಸಮಯಕ್ಕೆ ಒಂದು ಷರತ್ತನ್ನ ವಿಧಿಸಿದಳು. ತಾನು ಏನೇ ಮಾಡಿದ್ರೂ ಕೂಡ ಅವನು ಅದನ್ನ ಪುನರಾವರ್ತನೆ ಮಾಡಬೇಕು. ಭಸ್ಮಾಸುರ ಆ ಷರತ್ತಿಗೆ ಒಪ್ಪಿಕೊಂಡ. ಮೋಹಿನಿ ಅವನ ಮುಂದೆ ನೃತ್ಯ ಮಾಡಲು ಆರಂಭಿಸಿದಳು. ಭಸ್ಮಾಸುರನು ಕೂಡ ಅವಳು ಮಾಡಿದಂತೆಯೇ ನೃತ್ಯ ಮಾಡಲು ಪ್ರಾರಂಭಿಸಿದ. ಮೋಹಿನಿ ಒಂದೊಂದೇ ನೃತ್ಯದ ಭಂಗಿಗಳನ್ನ ಪ್ರದರ್ಶಿಸುತ್ತಾ ಬಂದಳು. ಇವನು ಕೂಡ ಅವಳಂತೆಯೇ ಭಂಗಿಗಳನ್ನ ಪುನರಾವರ್ತಿಸಿದ. ಕೊನೆಗೆ ಅವಳು ಒಂದು ನೃತ್ಯದ ಭಂಗಿ ಎಂಬಂತೆ ತನ್ನ ತಲೆಯ ಮೇಲೆ ಕೈಯಿಟ್ಟುಕೊಂಡಳು. ಅವಳ ರೂಪಕ್ಕೆ ಕುರುಳನಾಗಿ ವಿವೇಚನೆಯನ್ನೇ ಕಳೆದುಕೊಂಡಿದ್ದ ಭಸ್ಮಾಸುರ ತಾನೂ ಕೂಡ ತನ್ನ ತಲೆಯ ಮೇಲೆ ಕೈಯಿಟ್ಟುಕೊಂಡ. ಅಷ್ಟೇ, ಮುಗಿತು. ಭಸ್ಮಾಸುರ ಭಸ್ಮವಾಗಿ ಹೋದ. ಇವೆಲ್ಲವನ್ನ ದೂರದಿಂದ ವೀಕ್ಷಿಸುತ್ತಿದ್ದ ಶಿವ ಭಸ್ಮಾಸುರ ಹತನಾದ ಕೂಡಲೇ ಓಡಿ ಬಂದು ಮೋಹಿನಿಗೆ ಧನ್ಯವಾದಗಳನ್ನು ಹೇಳಿ ಅವಳಾರೆಂದು ಕೇಳಿದ. ಮೋಹಿನಿ ನಸುನಗುತ್ತಾ ತನ್ನ ನಿಜರೂಪವನ್ನ ಧರಿಸಿ ನಿಂತಳು. ಮೋಹಿನಿ ರೂಪದ ವಿಷ್ಣುವನ್ನ ನೋಡಿ ಶಿವ ಬೆರಗಾದ. ತನ್ನನ್ನು ರಕ್ಷಿಸಿದ್ದಕ್ಕಾಗಿ ವಿಷ್ಣುವನ್ನ ಕೊಂಡಾಡಿದ. ವಿವೇಚಿಸದೆ ಯಾರಿಗೂ ಕೇಳಿದ ವರವನ್ನ ಕೊಡಬಾರದೆಂದು ವಿಷ್ಣು ಶಿವನಿಗೆ ಬುದ್ಧಿವಾದ ಹೇಳಿದ. ಈ ಅಸುರರು ಯಾವಾಗಲೂ ಪರಪೀಡಕರು, ಲೋಕಕಂಟಕರು ಆಗಿರುತ್ತಾರೆ. ಪುರಾಣ ಶಾಸ್ತ್ರಗಳಲ್ಲಿ ವಿವರಿಸಲಾಗಿರುವಂತೆ ಅಸುರರನ್ನ ಸಂಹರಿಸುವುದೇ ದೇವತೆಗಳ ಕರ್ತವ್ಯವಾಗಿರುತ್ತದೆ. ಅಂತಹ ಅಸುರರು ಕಥೆಗಳ ಪೈಕಿ ಭಸ್ಮಾಸುರನ ಕಥೆಯು ಅತ್ಯಂತ ಜನಪ್ರಿಯ ಹಾಗೂ ಸ್ವಾರಸ್ಯಕರವಾದುದಾಗಿದೆ. ಈ ಕಥಾನಕಕ್ಕೆ ಸಂಬಂಧಿಸಿದಂತೆ ಇನ್ನಿತರ ಕೆಲವು ಆವೃತ್ತಿಗಳು ಕೂಡ ಇವೆ. ಆದರೂ ಕೂಡ ಕಥೆಯ ಮೂಲ ತಿರುಳಿನಲ್ಲಿ ಅಂತಹ ವ್ಯತ್ಯಾಸವೇನೂ ಇರುವುದಿಲ್ಲ. ಭಸ್ಮಾಸುರನಿಗೆ ನೀಡಲಾದ ವರದ ಸ್ವರೂಪವನ್ನೇ ಆಧಾರವಾಗಿಟ್ಟುಕೊಂಡು ಗಾದೆಯ ಮಾತೊಂದು ಹುಟ್ಟಿಕೊಂಡಿದೆ. ಆ ಗಾದೆಯ ಸಾರಾಂಶವೇನೆಂದರೆ, ಯಾರೇ ಆಗಲಿ ಇನ್ನೊಬ್ಬರಿಗೆ ಕೇಡನ್ನ ಬಯಸಿ ಅದಕ್ಕೆ ತಕ್ಕಂತೆ ಸಂಚು ರೂಪಿಸಿದ್ದಲ್ಲಿ ಆ ಸಂಚು ಅವರಿಗೆ ತಿರುಗುಬಾಣವಾಗುತ್ತದೆ ಹಾಗೂ ಅದು ಅವರ ಪಾಲಿಗೆ ಮೃತ್ಯು ಪಾಶವಾಗುತ್ತದೆ. ಅಂದರೆ ಮಾಡಿದ್ದುಣ್ಣೋ ಮಾರಾಯ ಎಂಬ ಮಾತಿನಂತೆ. ಇನ್ನು ಪುರಾಣ ಶಾಸ್ತ್ರಗಳಲ್ಲಿ ಇರುವ ಕಥೆಗಳ ಪೈಕಿ ಭಸ್ಮಾಸುರನ ಕಥೆಯ ಇನ್ನೊಂದು ಆವೃತ್ತಿ ಇಲ್ಲಿದೆ ನೋಡಿ. ವಿಷ್ಣು ಮೋಹಿನಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ.
ಭಸ್ಮಾಸುರನು ಹೊಸದಾಗಿ ಪಡೆದ ವರವನ್ನ ಮರೆತು ಮೋಹಿನಿಯನ್ನ ಮದುವೆಯಾಗಲು ಕೇಳುತ್ತಾನೆ. ಅವಳು ಒಪ್ಪುತ್ತಾಳೆ ಮತ್ತು ಭಸ್ಮಾಸುರನನ್ನ ಸರೋವರದಲ್ಲಿ ಸ್ನಾನ ಮಾಡಿ ತನ್ನನ್ನ ಸ್ವಚ್ಛಗೊಳಿಸಿಕೊಳ್ಳಲು ಕೇಳುತ್ತಾಳೆ. ಏಕೆಂದರೆ ಅವನು ಈಗಿರುವ ಸ್ಥಿತಿಯಲ್ಲಿ ಸ್ವಚ್ಛವಾಗಿಲ್ಲ ಎಂದು ಹೇಳುತ್ತಾಳೆ. ಭಸ್ಮಾಸುರನು ಸರೋವರದಲ್ಲಿ ಸ್ನಾನ ಮಾಡಲು ತುಂಬಾ ಸಂತೋಷ ಪಡುತ್ತಾನೆ. ಅವನು ತನ್ನ ತಲೆಯ ಮೇಲೆ ತನ್ನ ಕೈಗಳನ್ನು ಚಲಾಯಿಸುವ ಮೂಲಕ ತನ್ನ ಕೂದಲಿನಲ್ಲಿರುವ ಹೆಚ್ಚುವರಿ ನೀರನ್ನ ತೊಡೆದು ಹಾಕಲು ಪ್ರಯತ್ನಿಸುತ್ತಾನೆ. ಹೊಸದಾಗಿ ಪಡೆದ ವರದ ಶಕ್ತಿಯಿಂದ ಭಸ್ಮಾಸುರ ಬೂದಿಯಾದನು. ಇದು ಇನ್ನೊಂದು ಪ್ರಕಾರದ ಕಥೆ. ಹೀಗೆ ಭಸ್ಮಾಸುರನ ಬಗ್ಗೆ ಹಲವು ಕಥಾರೂಪಗಳು ಇದ್ದಾವೆ.